ಸಾಯಕ್ಕೆ ಹೋಗ್ಬೇಕಣ್ಣ, ಜಾಗ ಎಲ್ಲಾದ್ರೂ ಇದೆಯಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಾಯಕ ಹಾಂ, ಸಾಯಕ ಅಲ್ಲಿ ಯಾರನ್ನ ಕೇಳಿದ್ರಿ ಹೇಳಿರೋ ಇಷ್ಟೊತ್ತು ನನ್ನೇ ಕೇಳ್ಬೇಕಾಗಿ. ನೀವು ನನ್ನ ಹತ್ರ ಬಂದು ನಿಲ್ಸಿದ್ರಿ, ನನ್ನ ಹತ್ರ ಯಾರೂ ಬಂದಿಲ್ಲ. ಅದಕ್ಕೋಸ್ಕರ ಸಖತ್ ಬೇಸರ ಆಗ್ಬಿಟ್ಟಿದೆ ಜೀವನ. ಎಲ್ಲಿ ಎಲ್ಲಾದ್ರೂ ಜಾಗ ಇದೆಯಣ್ಣ? ಒಳ್ಳೆ ಜಾಗ ಇರಬೇಕು. ಸತ್ತೋದ್ರು ಕೆರೆಯಲ್ಲಿ ನೀರು ಇರಬಾರ್ದು ಅಂತ ಜಾಗ ಇದ್ರೆ ಹೇಳಿ. ಸತ್ತೋದ್ರು ಹಾಂ, ಅಲ್ಲಿ ಜಾಗ ಸಿಕ್ಕಲ್ಲ, ಮೇಲೆ ಸಿಕ್ಕಲ್ಲ. ಮತ್ತೆ ಇನ್ನೇನಾದ್ರೂ ಒಂದು ಉಪಾಯ ಹೇಳಿ. ನೀವು ಸತ್ತೋದ್ರು ಜಾಗ ಸಿಕ್ಕಲ್ಲ. ನಿಮ್ಮ ದೇವರು ಎಲ್ಲಿವರೆಗೂ ಬದುಕಿರ್ತಾನೆ ಅಲ್ಲಿವರೆಗೂ ಇಲ್ಲೇ ಬದುಕಬೇಕು. ಸತ್ತೋದ್ರು ಜಾಗ ಮನೇಲಿ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ. ಡೈಲಿ ಆಗುತ್ತೆ ಅದು. ನಮ್ಮ ಹೆಂಡತಿ ಇನ್ನೊಂದು ಹೆಂಡತಿಗೆ ಮದುವೆ ಮಾಡ್ಕೊಂಡ್ ಬಿಟ್ಟಿದೆ, ಅದಕ್ಕೋಸ್ಕರ ಅದಕ್ಕೋಸ್ಕರ ನನಗೆ ಬೇಸರ ಆಯ್ತು. ನಾನು ಏನು ಮಾಡಲಿ ಹೇಳಿ? ಸರಿ, ನಾನು ಇವಾಗ ಆಟೋ ಓಡಿಸ್ಬೇಕಂತ ಬಂದಿದ್ದೀನಿ. ನಾನು ಕೆಡಿಸ್ಬೇಡಿ, ಬೆಳಗ್ಗೆ ಸರಿನಾ? ಕೈ ಸಾಕು. ನಾನು ಸಾಯ್ಬಾರ್ದಾ? ಸಾಯ್ಬಾರ್ದು, ಸಾಯಿಸ್ಬೇಕು ಬೇರೆ ಸಾಯಿಸ್ಬೇಕಾ? ಅಣ್ಣ ಸಕ್ಕದ ಆ್ಯಕ್ಟಿಂಗ್ ಮಾಡ್ತೀರಣ್ಣ. ಏನು ಹಿಂಗೆ ಹೇಳಿದ್ರೆ? ನನ್ನ ಹೆಂಡತಿ ಇನ್ನೊಂದು ಹೆಂಡತಿಗೆ ಮದುವೆ ಮಾಡ್ಕೊಂಡಿದ್ದೆ, ನಾನೇನು ಮಾಡಲಿ? ಅದು ತಪ್ಪೇನಿಲ್ಲ, ಅವ್ರ ಇಷ್ಟ. ನೀವು ಬೇಕಾದ್ರೆ ಇನ್ನೊಂದು ಗಂಡನ ಮದುವೆ ಮಾಡ್ಕೊಂಬಿಡಿ. ಇವ್ನ್ಯಾವನ ಸೆಡೆ ನನ್ನ ಮಗ? ನೀವು ಬೇಕಾದ್ರೆ ಇನ್ನೊಂದು ಗಂಡನ ಮದುವೆ ಮಾಡ್ಕೊಂಬಿಡಿ. ಅಣ್ಣ ನಿಮ್ಮ ಪಾದಕ್ಕೆ ಒಂದು ನಮಸ್ಕಾರ. ನಿಮ್ಮ ಪಾದಕ್ಕೆ ಜೆರಾಕ್ಸ್ ಕೊಡಿ. ಜೀವನದಲ್ಲಿ ತುಂಬ ನೊಂದಿದ್ದೀರಾ ನೀವು, ಅದಕ್ಕೆ ಬೇರೆಯವ್ರನ್ನ ಸಾಯಿಸಿ ನೀವು ಸತ್ತೋಗ್ಬಿಡಿ ಅಂತ ಹೇಳ್ತಿದ್ದೀರಾ. ನೀವು ನಿಮ್ಮನ್ನ ನಂಬ್ಕೊಂಡು ಸುಮಾರು ಜನ ಇದ್ದಾರೆ, ಅವ್ರು ಕಾಪಾಡಿ ಫಸ್ಟ್. ಹಾಂ, ಎಷ್ಟು ಇಲ್ಲಾಂದ್ರೆ 8 ಕೋಟಿ ಜನಸಂಖ್ಯೆ ಇದ್ದಾರೆ ನನ್ನ ನಂಬ್ಕೊಂಡಿಲ್ಲ, ನನ್ನ ಪ್ರೀತಿಸುವಂಥ ಜನ. ಸಾಕು, ಅವ್ರಿಗೋಸ್ಕರ ಬದುಕಿ. ನಿಮಗೋಸ್ಕರ ಬದುಕಿದ್ರು ಪರವಾಗಿಲ್ಲ, ಅವ್ರಿಗೋಸ್ಕರ ಬದುಕಿ ಪಕ್ಕ. ಹ್ಯಾಟ್ಸ್ ಆಫ್ ಆಟೋ ಡ್ರೈವರ್ಗಳಿಗೆ, ಥ್ಯಾಂಕ್ಸ್. ಅಣ್ಣ ಸಾಯಕ್ಕೆ ಹೋಗ್ಬೇಕಣ್ಣ, ಸಾಯಕ್ಕೆ. ಹಾಂ, ಎಲ್ಲಿ? ಅಲ್ಲ, 4 ಸರಿ ಹೋದೆ, ಹಾಗೇ ಇಲ್ಲ ಏನು. ಲಾಸ್ಟಲ್ಲಿ ಯಾರಾದ್ರೂ ಒಬ್ರನ್ನ ಕೇಳೋಣ ಅಂದ್ಬಿಟ್ಟು ನೀವು ನಿಲ್ಸಿದ್ರೆ ನನ್ನ ಹತ್ರ ಯಾರು ನಿಲ್ಸ್ತಾ ಇಲ್ಲ. ಸಾಯ್ಬೇಕಂದ್ರೆ ಅಲ್ಲೇ ಹೋಗ್ಬೇಕಾ ಅಣ್ಣ? ಬೇರೆ ಜಾಗ ಯಾವ್ದಾದ್ರು ಹೇಳಿ. ಒಂದು ಕೆರೆಯಲ್ಲಿ ನೀರು ಇರಬಾರ್ದು ಅಂತ ಜಾಗ ಹೇಳಿ. ಹರಿಶ್ಚಂದ್ರ ಘಾಟದಲ್ಲಿ ಕೆರೆ ಅಲ್ಲ ಅದು, ಅಲ್ಲಿ ಕೆರೆ ಇರಬೇಕು, ನೀರು ಇರಬಾರ್ದು. ಸಾಯಕ್ಕೆಲ್ಲಾದ್ರೂ ಜಾಗ ಇದೆಯಾ? ಅವ್ರು ಯಾರು ಹೇಳ್ತಾ ಇಲ್ಲ, ಬೈತಾ ಇದ್ದಾರೆ. ಎಲ್ಲಾದ್ರೂ ನೋಡಿ ಅಣ್ಣ, ಎಲ್ಲಾದ್ರೂ ನೋಡಿ ಜಾಗ ಇದೆ. ಹಾಂ, ಇಲ್ಲ ನೀವೇ ಸಾಯಿಸ್ಬಿಡಿ, ನಾನು ಯಾರಿಗೆ ಹೇಳಲ್ಲ, ಬರೆದ್ಬಿಡ್ತೀನಿ. ಬೇಕಾದರೆ ನಾನು ಏನು ಬರಿತೀನಿ ಗೊತ್ತಾ? ನನ್ನ ಸಾವಿಗೆ ನಾನೇ ಕಾರಣ, ಇವ್ರು ಹೊಡೆದಿದ್ದಾರೆ ಆದರೆ ನನ್ನ ಸಾವಿಗೆ ನಾನೇ ಕಾರಣ ಅಂತೀನಿ. ಆದರೆ ನನ್ನ ಸಾವಿಗೆ ನಾನೇ ಕಾರಣ ಅಂತೀನಿ. ಹೆಬ್ಬಟ್ ನಾನು. ಇಲ್ಲ ಜಾಗ, ಕೆರೆಯಲ್ಲಿ ನೀರು ಇರಬಾರ್ದು ಅಂತ ಜಾಗ ಹೇಳಿ. ನೀರು ಇರಬಾರ್ದು ಕೆರೆಯಲ್ಲಿ. ಇವಾಗ ಅಣ್ಣ ಕುಂಟ ರನ್ನಿಂಗ್ ರೇಸಲ್ಲಿ ಫಾಸ್ಟಾಗಿ ಹೋಗಿದ್ದಾನಲ್ವಾ? ಕುಂಟ ವಿನ್ ಆಗವನೆ, ಫಸ್ಟ್ ಪ್ರೈಸ್ ವರ್ಲ್ಡಲ್ಲಿ. ಕುಂಟ ಒಬ್ಬ ಇದ್ದಾನೆ, ಕಾಲಿಲ್ಲ ಅವನಿಗೆ, ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದವನೆ. ಮತ್ತೆ ಹಂಗೆ ನೀರು, ಕೆರೆಯಲ್ಲಿ ನೀರು ಇರಬಾರ್ದು. ಹಾಂ, ಕೆರೆನಾ? ಯಾವ ಬ್ರಾಂಚು? ಅಲ್ಲಿಗೆ ನೋಡ್ತಿದ್ದೀರಾ ಸರ್ ವಿಡಿಯೋಸು? ಬೈಕ್ ನೋಡ್ಬಿಟ್ಟಿದ್ದೀನಿ. ಓ ಇಲ್ಲ, ಹುಷಾರಾಗಿದ್ದಾರಪ್ಪ. ಒಂದು ಹಾಯ್ ಮಾಡಿ ಸರ್, ನಮ್ಮ ಬ್ರ್ಯಾಂಕ್ ಚಾನಲ್ ಹಾಯ್ ಮಾಡಿ ಒಂದು ನೋಡಿ ಸರ್. ತರಲೆ ನನ್ನ ಮಕ್ಕಳು ಅಂತ ನೋಡಿದ್ದೀನಿ ಸರ್. ನಾಷ್ಟ ಮಾಡಿದ್ರಾ? ಈಗ ಜಸ್ಟ್ ಮಾಡ್ಕೊಂಬಂದೆ. ಹೌದಾ? ಓಕೆ ಸರ್, ಥ್ಯಾಂಕ್ ಯು.
ಅದೇ ಒಂದು ಹುಡುಗಿ ಅಲ್ಲೇ ನಿಲ್ಸ್ಬಿಟ್ರೆ ಅಲ್ಲಿಂದಾನೆ ನೋಡ್ಬಿಟ್ಟು ಹಿಂಗೆ ನಿಲ್ಸ್ಬಿಡ್ತೀರಾ? ಬರೀ ಇಂಥದೆಯಾ? ನಾನು ನಿನ್ಕೊಂಡ್ರೆ ಅಷ್ಟು ದೂರ ಹೋಗಿ ನಿಲ್ಸ್ತೀರಾ? ಅಷ್ಟು ದೂರ ಅಂತ ನಾನು ಯಾರು ನಿಲ್ಸಂಗೆ ಇಲ್ಲ ಈ ಸ್ಟಾಪಿಗೆ ನಾನು ನಿಲ್ಸಲ್ಲ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ರಾಜೇಶ್ ಕೃಷ್ಣ ಅವರೇ ಅಲ್ಲಲ್ಲ ಇದು ನಾನು ಸಾಯಕ್ಕೆ ಹೋಗ್ಬೇಕು. ಅದಕ್ಕೆ ನಿಜ. अस्सलाम वालेकुम या पैसा रखो मैं मरना ನಾನು ಸಾಯ್ಬೇಕಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಎಲ್ಲಾದರೂ ಸಾಯಕ್ಕೆ ಜಾಗ ತೋರಿಸಿ ಅಣ್ಣ. ಅಣ್ಣ ಪ್ಲೀಸ್ ತಗೊಳ್ಳಿ ಅಣ್ಣ. ಓಕೆ 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 ಸಾರಿ. ಅಣ್ಣ 40 ಆಟೋಕ್ಕೆ ಕೇಳಿದ್ದೀನಿ, ಒಬ್ರು ಹೇಳಿಲ್ಲ. ಸಾಯಕ್ಕೆ ಹೋಗ್ಬೇಕು, ನಾನು ಎಲ್ಲಿ ಹೋಗ್ಬೇಕು? ಹ್ಞೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಾಯಿಸಲ್ಲ, ಅಲ್ಲಿ ಕಾಸು ಕಿತ್ಕೊಂಡು ಕಳಿಸ್ತಾರೆ. ಚೆನ್ನಾಗಿದ್ದೀರಾ? ನಾನು ಸಾಯ್ಬೇಕು, ಎಲ್ಲಾದ್ರೂ ಕರ್ಕೊಂಡೋಗಿ. ಒಂದು ಏನು ಮಾಡಲಿ ನಾನು? ನನ್ನ ಹೆಂಡತಿ ನೋಡಿದ್ರೆ ಇನ್ನೊಬ್ಬನ ಹೆಂಡತಿ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಟಾಗ ಒಂದು ನಾನೇನು ಮಾಡಲಿ? ಏನೋ ಐಡಿಯಾ ಇದೆಯಾ? ನಮ್ಗೆ ಐಡಿಯಾ ಇಲ್ಲಪ್ಪ, ಅಷ್ಟೇ ಐಡಿಯಾ. ಅಣ್ಣ ಹತ್ರ ಐಡಿಯಾ ಇಲ್ಲ ಅಂತಣ್ಣ? ನನ್ನ ಹತ್ರ ಐಡಿಯಾ ಇತ್ತು, ನಾನು ಡೊಕೊಮೋ ಮಾಡ್ಕೊಂಡಿದ್ದೆ. ಅದಾದಮೇಲೆ ಡೊಕೊಮೋ ಹೋಯ್ತು ಅಂದ್ಬಿಟ್ಟು ನಾನು ಏರ್ಟೆಲ್ ಮಾಡ್ಕೊಂಡೆ. ಅಣ್ಣ ಹತ್ರ ಐಡಿಯಾ ಇಲ್ಲ ಅಂತೆ. ಸಾಯಕ್ಕೆ ಹೋಗ್ಬೇಕು, ನಾನು ಏನು ಮಾಡಬೇಕು? ಯಾರೋ ಯಾರೋ ಗೀಚಿ ಹೋದ. ಹಿಂಗೆ ರೀ, ಒಂದು ಫೋಟೋ ಹಿಡಿತೀರಿ. ಹಾಂ ಹಿಂಗೆ ರೀ. ಏನಣ್ಣ ಲುಕ್ಕು? ಯಾಕೋ ಬೇಜಾರಲ್ಲಿದ್ದೀರಾ? ಬಾಡಿಗೆ ಏನಿಲ್ಲ. ಸಾಯಂಕಾಲ ತಗೊಂಡು ದೇವ್ರು ಮಾಡ್ತಾನೆ, ಟೆನ್ಷನ್ ತಗೋಬೇಡಿ ಅಲ್ವಾ? ಸೋಲ್ಬಾರ್ದು. ಬಾಡಿಗೆ ಇಲ್ಲ ಅಂದ್ರೆ ಮನೇಲಿ ಹೋಗಿ ಕುತ್ಕೋಬಾರ್ದು ಅಲ್ವಾ? ಇರ್ಲಿ ಎಲ್ಲ ಒಂದ್ ಕಡೆ ಆಗುತ್ತೆ. ಇದು ನೋಡು ಪರ್ಫೆಕ್ಟ್ ಆಕ್ಟಿಂಗು. ಕೆಂಗೇರಿಗೆ ಹೆಂಗ್ ಹೋಗೋದು? ಎಲ್ಲಾದ್ರೂ ಅಡ್ರೆಸ್ ಹೇಳ್ತೀರಾ? ಎಲ್ಲಾದ್ರೂ ಅಡ್ರೆಸ್ ಸಾರಿ ಹಳ್ಳ ಬಂದು ಇದು ಕೆಂಗೇರಿಗೆ ಒಂದಳ್ಳಿನಾ? ಬರ್ತೀರಾ? ಸಾಯಕ್ಕೆ ಹೋಗ್ಬೇಕು, ಎಲ್ಲಾದ್ರೂ ಜಾಗ ಇದೆಯಾ ಅಣ್ಣ? ಸಾಯಕ್ಕೆ ಹೋಗ್ಬೇಕು, ಎಲ್ಲಾದ್ರೂ ಜಾಗ ಇದೆಯಾ? ಸಾಯಕ್ಕೆ ಹೋಗ್ಬೇಕು ನಾನು. ಮಶಾಣಕ್ಕೆ ಯಾರೋ ಸಾಯ್ತಾರ? ಆಚೆ ಕಡೆ ಸಾಯ್ತಾರ, ಮಶಾಣದಲ್ಲಿ ತಗೊಂಡೋಗಿ ಹಾಕ್ತಾರೆ. ಒಂಚೂರು ಬುದ್ಧಿನೇ ಇಲ್ಲ ಅಣ್ಣ. ಎಲ್ಲಾದ್ರೂ ಜಾಗ ಇದೆಯಾ ಅಣ್ಣ ಸಾಯಕ್ಕೆ? ಇಲ್ಲೇ ಸಾಯಣ, ನಾನು ಸಾಯ್ತೀನಿ. ಇಲ್ಲಿ ನೋಡಿ ಇವಾಗ ನಾನು ಬಿಡ್ತೀನಿ ನೋಡಿ. ಇಲ್ಲಿ ಒಂದು ರೌಂಡು. ಹಾಂ ಬರ್ತೀನಿ. ಅವರು ಕೊಡ್ತೀನಂದ್ರು ದುಡ್ಡು ತಗೊಳ್ಳಿ ಸರ್. ಇಲ್ಲ ಆಸ್ತಿ ಬರೆದುಕೊಳ್ಳ ಸರ್. ಬಡವ್ರ ಬಗ್ಗೆ ಮಾತಾಡಲೇಬೇಡಿ. ಯಾಕೆ ಹೇಳಿ? ಬಡವ್ರಿಗೆ ಎಲ್ಲಾದರೂ ಒಂದು ಕಡೆ ಕೊಡ್ತಾ ಇರ್ತಾರೆ. ಮಿಡ್ಲ್ ಕ್ಲಾಸ್ ಇರೋರ್ಗೂ ಸ್ವಲ್ಪ ನೋಡಬೇಕು. ನಾವು ಯಾವಾಗಲೂ ಬಡವ್ರಿಗೆ ಕೊಡ್ತಾ ಇರ್ತೀರಿ, ಮಿಡ್ಲ್ ಕ್ಲಾಸ್ ಗುಡ್ ನೋಡಬೇಕು ಅಲ್ಲ. ತಗೊಳ್ಳಿ, ನೀವು ಮಿಡ್ಲ್ ಕ್ಲಾಸ್ ತಾನೆ, ತಗೊಳ್ಳಿ. ಒಂದು ರೌಂಡು ಪಕ್ಕ ಅಣ್ಣ. ಡಿಪೋ ನಂಬರ್ ಹೇಳಿ, ನಾನು ಬರ್ತೀನಿ. ಬೆಂಗಳೂರಲ್ಲಿ ಇರ್ತೀರಾ? ಅಲ್ಲಿ ಬರ್ತೀನಿ ಅಣ್ಣ. ಎಲೆಕ್ಟ್ರಿಕಲ್ ಓಕೆ. ಸಾಯಕ್ಕೆ ಹೋಗ್ಬೇಕು, ಎಲ್ಲಾದ್ರೂ ಜಾಗ ಇದೆಯಾ? ನಿಜ ಸಾಯಕ್ಕೆ. ಇದರಲ್ಲಿ ಏನಿದೆ ಮೂಟೆಯಲ್ಲಿ? ನಡಿ, ಎಲ್ಲಾದ್ರೂ ಒಂದು ಖಾಲಿ ಜಾಗದಲ್ಲಿ ಹೋಗಿ ನನ್ನ ಹೊಡೆದಾಕ್ಬಿಟ್ಟು ಗಂಟು ಮೂಟೆ ಹಾಕಿ ಇದೇ ಥರ ಹಾಕೊಂಡು ಹೋಗಿ. ಎಲ್ಲಾದ್ರೂ ಜಾಗ ಇದೆಯಾ?
ಸಿಕ್ಕಾಪಟ್ಟೆ ಬೇಸರ ಆಗಿದೆ. ಎಲ್ಲಿದೆ ಹೇಳಿ, ಏನಾದರೂ ಮಾತಾಡೋದನ್ನ ಅಂದ್ರೆ ನಾನು ಏನು ಹೇಳಿ, ಎಲ್ಲಾದ್ರೂ ಇದೆಯಾ ಜಾಗ ಸಾಯಕ್ಕೆ? ಸರಿ, ತಗೊಳ್ಳಿ ಅಣ್ಣ, ನಿಮಗೆ ತಗೊಳ್ಳಿ. ಇದು ತಗೊಳ್ಳಿ. ನಿಂತೇನಂತ ಹೇಳ್ಬೇಕಲ್ಲ ನೀನು. ಇಲ್ಲ, ಖುಷಿಗೆ ಕೊಡ್ತಾ ಇರೋದು. ಖುಷಿಗೆ ಯಾರಾದ್ರೂ ಕೊಡ್ತೀವಿ ಅಂತಂದ್ರೆ ನೀನು ಒಪ್ಕೋತೀಯ? ಅಣ್ಣ ಈಗ ನಾನು ಖುಷಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಸರಿ, ಏನ್ ಖುಷಿ ಕೊಡ್ತಾ ಇದ್ದೀನಿ? ಅಣ್ಣ ನಾನು ಖುಷಿ ಕೊಡ್ತಾ ಇದ್ದೀನಿ ಅಣ್ಣ. ನೋಡಿ, ಯಾವುದು ಕಳ್ತನ ಮಾಡಿರೋ ದುಡ್ಡಲ್ಲ ಇದು. ನಾನು ಹೇಳ್ತಾ ಇರೋ ಅರ್ಥ ಮಾಡ್ಕೊಂಡು ನೀನು ಏನ್ ಖುಷಿ ಕೊಡ್ತಾ ಇದ್ದೀನಿ ಅಣ್ಣ ನಾನು ಒಂಥರ ನನ್ನ ದುಡ್ಡಿಗೇನು ಕಡಿಮೆನೇ ಇಲ್ಲ ನನ್ನ ಹತ್ರ. ಸರಿಯಪ್ಪ, ನಾನು ಆ ಥರ ಕೊಡೋದಾದ್ರೆ ಒಂದು 2 ಕೋಟಿ ಕೊಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸರಿಯಪ್ಪ, ನಾನು ಆ ಥರ ಕೊಡೋದಾದ್ರೆ ಒಂದು 2 ಕೋಟಿ ಕೊಡು. 2 ಕೋಟಿ ಕೊಡೋಕ್ಕಾಗಲ್ಲ. ಕೈಯಿಂದ ಖುಷಿಯಿಂದ ದೇವರಿಗೆ ನೀವು ಇರಿ ಇವಾಗ ದೇವರಿಗೆ ಹೋಗ್ಬಿಟ್ಟು 100 ರೂಪಾಯಿ ಹಾಕ್ತೀರೋ, 50 ರೂಪಾಯಿ ಹಾಕ್ತೀರೋ, 5 ರೂಪಾಯಿ ಹಾಕ್ತೀರಾ? ಇವಾಗ ದೇವ್ರ ಹತ್ರ ಹೋಗ್ಬಿಟ್ಟು ನೀವು ಹಾಕ್ತೀರಾ, ದೇವ್ರಿಗೆ ಕೇಳ್ತಾನೆ, ಐ ಕೊಡಾಲೆ 50 ಕೋಟಿ ಇಲ್ಲ ಅಣ್ಣ. ನೋಡಿ ಬೇಡ, ನೀವು ತಗೋತೀರಾ ಇಲ್ಲ? ನೀವು ತಗೋತೀರಾ ಇಲ್ಲ? ದುಡ್ಡು ಕೊಟ್ಟರು ತಗೊಂತ ಇಲ್ಲಪ್ಪ ಜನ. ಕೊಟ್ರಲ್ವಾ? ಕೊಟ್ರೆ ಇದಾಕೊಂಡಿದ್ರಾ? ಹಾಕೊಂಡಿದ್ವಿ, ಆರ್ಡ್ರ್ ಇಲ್ಲ. ಇಲ್ಲ ಅದು ನನಗೆ ಒಬ್ರು ಹೇಳಿದ್ರು, ಪೋಟ್ರಲ್ಲಿ ಕಾಸು ಕಳಿಸ್ತಾ ಇದ್ದೀನಿ ಅಂತ. ಕಾಸು ಕಳಿಸ್ತಾ ಇದ್ದೀನಿ ಪೋಟ್ರಲ್ಲಿ, ಕಾಸು ಪೋಟ್ರಲ್ಲಿ ಕಾಸು ಕಳಿಸಿದ್ವಿ. ಇದು ತಗೊಂಡೋಗಿ ಕೊಡಬೇಕು ಸಿದ್ದರಾಮಯ್ಯ ಅವ್ರಿಗೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೊಡಬೇಕು ಇದು. ಅವರು ಒಂದು ಸ್ವಲ್ಪ ಕಡಿಮೆ ಆಗಿದೆ ಕೊಡು ಅಂದ್ರೆ ಅದಕ್ಕೆ ಜನ ಕಾಸು ಸಿಕ್ಕಿದ್ರೆ ಲಬಕ್ ಅಂತ ಹಾಕೋತಾರೆ. ಡೈರೆಕ್ಟ್ ಕಾಸು ಕೊಟ್ಟರು ತಗೊಳ್ಳಲ್ಲ. ಓಕೆ ಅಣ್ಣ, ತುಂಬ ಥ್ಯಾಂಕ್ಸ್. ಏನಂದ್ರೆ ನಾವು ಕಷ್ಟಪಟ್ಟಿರೋದೇ ಇರಲ್ಲ. ಇವಾಗ ಇದಿರುತ್ತಾ? ಸೂಪರ್. ಸಿದ್ದರಾಮಯ್ಯ ಅವ್ರು ಕೇಳ್ದೇನಿ, ಎಂಥ ಪ್ರಪಂಚಪ್ಪ, ದುಡ್ಡು ಕೊಟ್ರೆ ಬೇಡ ಅಂತಾರೆ. ದುಡ್ಡಿಲ್ಲ ಅಂತ ಸಾಯ್ತಾರೆ. ದುಡ್ಡಿದ್ರು ಸಾಯ್ತಾರೆ, ದುಡ್ಡಿಲ್ಲ ಅಂದ್ರೆ ಸಾಯ್ತಾರೆ. ನೋಡಿದ್ದೀನಿ, ಬಂದಿದ್ದೀನಿ. ಅಣ್ಣ ನಾವಿಬ್ರು ಸಾಯಕ್ಕೆ ಹೋಗ್ಬೇಕಣ್ಣ. ಇವ್ ನನ್ನ ಫಾಲೋವರ್ ಇವನು. ನಾನು ಸಾಯಕ್ಕೆ ಹೋಗ್ಬೇಕು. ಅದೇ ಕರೆಕ್ಟಾಗಿ ಹೇಳಿದೆ ಅಣ್ಣ. ನೀವು ನಿಮ್ಮಂಥವ್ರು ಇದ್ರೆ 140 ಕೋಟಿ ಜನಸಂಖ್ಯೆಯಲ್ಲಿ ಬರೀ ನೀವು ಒಬ್ಬರೇ ಇರ್ತೀರ ಅಷ್ಟೇ. ಒಳ್ಳೆ ಐಡಿಯಾ ಕೊಡ್ತೀರಾ, ಇಲ್ಲೇ ಬಿದ್ದೋಗ್ಬಿಡು ಅಂತೀರಾ. ಬನ್ನಿ ಹೋಗೋಣ. ಸಾಯಕ್ಕೆ ಹೋಗ್ಬೇಕು, ಬರ್ತಾ ಇಲ್ಲ ಸಾಯಕ್ಕೆ. ಏನಾದರೂ ಜಾಗ ಇದೆಯಾ? ನನ್ನ ನೋಡಿ ಅಲ್ಲೆಲ್ಲಿ ನೋಡ್ತಾ ಇದ್ದೀರಾ? ಏನಾದರೂ ಜಾಗ ಇದೆಯಾ? ನನ್ನ ಜೊತೆ ಇವನು ಬರ್ತಾನೆ. ಮಶಾಣದಲ್ಲಿ ಯಾರಾದ್ರು ಸಾಯ್ತಾರ? ರೋಡಲ್ಲಿ ಬೀಚ್ ಸಾಯ್ತಾರೆ. ಓಕೆ, ತರಲೆ ನನ್ನ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೇಳು, ತರಲೆ ಮಕ್ಕಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವರು ಮಾಡಿದ್ದಾನೆ ತಾನೇ? ನಾನು ಮಾಡಿದ್ದೀನಿ. ಇವನು ಎಷ್ಟು ವರ್ಷದಿಂದ ಫಾಲೋವರು? ನಾನು ಒಂದು 2 ಇಯರ್ಸಿಂದ. ವಾವ್, 2 ಇಯರಿಂದ 2.5 ಆಯ್ತು. ನಾವು ಅವರಲ್ಲ ಇಯರ್. ಸೆಲ್ಫಿ ತಗೊಂತೀವಿ. ಸೆಲ್ಫಿ ನಮ್ಮಲ್ಲ, ಸೆಲ್ಫಿ ನಾನು ನಿನ್ನ ಹತ್ರ ತಗೋತೀನಿ, ಕೊಡು. ಅಲ್ವಾ? ನೀನು ನನ್ನ ಹತ್ರ ತಗೋಬಾರ್ದು, ತಪ್ಪದು.